ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ಟಮಿ ಟೈಮ್ ಆಕ್ಟಿವಿಟಿನ ತೋರಿಸ್ತಾ ಇದ್ದೀನಿ. ಈ ಆಕ್ಟಿವಿಟಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದಕ್ಕೆ ನಾನು ಏನನ್ನ ಬಳಸ್ತಾ ಇದ್ದೀನಿ ಅಂತಂದ್ರೆ ಒಂದು ಟಮಿ ಟೈಮ್ ಮ್ಯಾಟ್. ಅದಿತಿ ಕಾಲೆತ್ತಿಪ್ಪ. ಎಸ್, ಟಮಿ ಟೈಮ್ ಮ್ಯಾಟ್. ಸೊ ಈ ಮ್ಯಾಟ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋದು. ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಈ ಮ್ಯಾಟ್ ಅವೈಲೇಬಲ್ ಇದೆ ಅಂಡ್ ತುಂಬಾ ಚೆನ್ನಾಗಿ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಇದನ್ನ ಯಾವಾಗಿಂದ ಯೂಸ್ ಮಾಡ್ಬೋದು ಅಂತಂದ್ರೆ ಫ್ರಮ್ 3 months ಯೂಸ್ ಮಾಡ್ಬೋದು. ಟಮಿ ಟೈಮ್ ಬೇರೆ ಆಕ್ಟಿವಿಟೀಸು ಇದೆ. ದಿಸ್ ಇಸ್ ಆಲ್ಸೋ ಒನ್ ಅಮಾಂಗ್. ನಾನು 3 months ಇಂದ ಅದಿತಿಗೆ ಬಳಸಿರ್ಲಿಲ್ಲ. ಇವನ್ ಲಿಟಲ್ ಏಗೂ ನಾನು 5-6 monthsಗೆ ನಾನು ಬಳಸ್ತಾ ಇದ್ದೀನಿ ಇದನ್ನ. ಯಾಕೆ 5-6 months ಬೆಳೆಸ್ತಾ ಇದೀನಿ ಅಂತಂದ್ರೆ ಟಮ್ಮಿ ಟೈಮ್ ಅಲ್ಲಿ ಮಕ್ಳು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೇಕು. ಈ ಒಂದು ಮ್ಯಾಟ್ ನ ನೀವು ಹಾಕಿದ್ರೆ ಮಕ್ಳು ಒಂದೇ ಕಡೆ ಇರೋದಕ್ಕೆ ಸಹಾಯ ಆಗುತ್ತೆ. ಬಿಕಾಸ್ ಇದರಲ್ಲಿ ತುಂಬಾ ವಿಷಯಗಳಿದೆ, ಮಗು ನೋಡೋದು ಇರುತ್ತೆ. ಇದು ಒಂಥರ ವಾಟರ್ ಬ್ಯಾಗ್ ಅಂತ ಹೇಳ್ಬೋದು. ಇದರಲ್ಲಿ ನಾವು ವಾಟರ್ನ ಫಿಲ್ ಮಾಡ್ಬೇಕಾಗುತ್ತೆ. ನಿಮಗ್ ತೋರಿಸ್ಬೇಕು ಅಂತ ನಾನು ಇನ್ನು ವಾಟರ್ ಇದಕ್ಕೆ ಹಾಕಿಲ್ಲ, ನೀರ್ ಹಾಕಿಲ್ಲ. ಮೈಕ್ ಆನ್ ಆಗಿದ್ಯಾ ಅಂತ ನೋಡ್ಕೊಂಡೆ. ಎಷ್ಟೊಂದ್ಸಲ ಫುಲ್ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಐ ಯೂಸ್ ಟು ಚೆಕ್ ದ ವಿಡಿಯೋ ಆನೇ ಆಗಿರಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಅದು ಚೆಕ್ ಮಾಡ್ಕೊಂಡೆ ಮೈಕ್ ನ. ಸೊ ಇದಕ್ಕೆ ನಾವು ನೀರ್ನ ಫಿಲ್ ಮಾಡ್ಬೇಕು. ಇವಾಗ ನಾನು ಯಾಕೆ ಲಿಟಲ್ಗೆ ಇದನ್ನ ಅದಿತಿಗೂ ಇದನ್ನ ಪರ್ಚೇಸ್ ಮಾಡಿ, ಅದಿತಿನೂ ಇದ್ರಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಅದನ್ನ ನಾನು ಯಾರಿಗೂ ಕೊಟ್ಟಿದ್ದೆ. ಸೊ ಲಿಟಲ್ಗೆ ನಾನು ಹೊಸ ವಾಟರ್ ಮ್ಯಾಟ್ ನ ಆರ್ಡರ್ ಮಾಡಿದ್ದೀನಿ. ಸೊ ಇದನ್ನ ಇವಾಗ ಯಾಕೆ ಶಿ ಇಸ್ ಆಲ್ರೆಡಿ ಕರೆಂಟ್ಲಿ 6 months ಬೇಬಿ. ಎಷ್ಟು ಚಿನಿ ಮಕ್ಕು ಪಾಪುಗೆ? 6 months ಬೇಬಿ. 6 months ಅಲ್ಲಿ ಯಾಕೆ ಇದನ್ನ ನಾನು ಈಗ ವಾಟರ್ ಮ್ಯಾಟ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ, ತೋರಿಸ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತೀನಿ ಜರ್ನಿ, ಈ ವಾಟರ್ ಮ್ಯಾಟ್ ಜರ್ನಿನ ಅಂತಂದ್ರೆ ಟಮ್ಮಿ ಟೈಮ್ ಅಲ್ಲಿ. ಬಿಕಾಸ್ ಶಿ ಸ್ಟಾರ್ಟೆಡ್ ಟು ಮೂವ್. ನಾನೇನಾದ್ರೂ ಅಡ್ಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಐ ಓನ್ಲಿ ಹ್ಯಾವ್ ಟು ಕುಕ್ ಅಲ್ಲ. ಸೊ ಆ ಒಂದು ಕೆಲಸ ಮಾಡುವಾಗ ಅಟ್ಲೀಸ್ಟ್ ಶಿ ವಿಲ್ ಬಿ ವಿತ್ ದಿಸ್. ಸೊ ಇದ್ರ ಮೇಲೆ ಇರ್ತಾರೆ ಅನ್ನುವಂತಹ ಒಂದು ಕಾರಣಕ್ಕೆ ಇವಾಗ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ನೀವು ಮುಂಚೆನೆ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಟಮಿ ಟೈಮ್ ಮಕ್ಳು ಕತ್ತು ಚೆನ್ನಾಗಿ ನಿಂತ್ಕೊಂಡಿದೆ, ಚೆನ್ನಾಗಿ ಟಮಿ ಟೈಮ್ ನ ಎಂಜಾಯ್ ಮಾಡ್ತಿದ್ದಾರೆ ಅಂತಂದ್ರೆ ಇದನ್ನ ನೀವು ಪರ್ಚೇಸ್ ಮಾಡಬಹುದು. ವಾಟರ್ ಮ್ಯಾಟ್ ಅಲ್ಲಿ 2 ಒಂದು ನಾಬ್ಸ್ ನ ಕೊಟ್ಟಿರ್ತಾರೆ. ಯು ಕ್ಯಾನ್ ಚೆಕ್ ಹಿಯರ್. ಇಲ್ಲಿ ಒಂದು ನಾಬ್ ಕೊಟ್ಟಿರ್ತಾರೆ. ಸೊ ಇಲ್ಲೂ ವಾಟರ್ ನಾವು ಫಿಲ್ ಮಾಡ್ಬೇಕಾಗತ್ತೆ, ಇಲ್ಲೂ ವಾಟರ್ ನ ಫಿಲ್ ಮಾಡ್ಬೇಕಾಗತ್ತೆ. ನಾವ್ ಇವಾಗ ಹೋಗ್ಬಿಟ್ಟು ವಾಟರ್ ನ ಫಿಲ್ ಮಾಡ್ಕೊಂಡ್ ಬರ್ತೀವಿ. ಜಸ್ಟ್ ಈ ನಾಬ್ಸ್ ನ ಓಪನ್ ಮಾಡಿ ಜಸ್ಟ್ ನೀರ್ ಹಾಕಿದ್ರೆ ಇದು ಫುಲ್ ದಪ್ಪ ಆಗತ್ತೆ. ಇದ್ರೊಳಗಡೆ ತುಂಬಾ ಫನ್ ಮೆಟೀರಿಯಲ್ಸ್ ಇದೆ ಮಕ್ಳಿಗೆ. ಆಮೇಲೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿದೆ ಟಮಿ ಟೈಮ್ ಒಂದು ವಾಟರ್ ಬ್ಯಾಗ್ ನ ನಾನು ನೀರ್ನ ಫಿಲ್ ಮಾಡಿ ಇವಾಗ ಆಟ ಆಡೋದಕ್ಕೆ ಕೊಟ್ಟಿದ್ದೀನಿ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಮಕ್ಳಿಗೆ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಮೊದಲನೇ ಬೆನಿಫಿಟ್ಸ್ ಮಕ್ಳಿಗೆ ಫ್ಲಾಟ್ ಹೆಡ್ ಆಗುತ್ತಲ್ಲ, ಅದೆಲ್ಲಾನು ತುಂಬಾ ಅವಾಯ್ಡ್ ಆಗುತ್ತೆ. ಫ್ಲಾಟ್ ಹೆಡ್ ಆಗೋದು ಪ್ರಮಾಣ ಕಡಿಮೆ ಆಗುತ್ತೆ. ತುಂಬಾ ಮಕ್ಳುಗಳಿಗೆ ಫ್ಲಾಟ್ ಹೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಕಡಿಮೆ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಒನ್. ಅಂಡ್ ಅವರ ಮೈಲ್ ಸ್ಟೋನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಯಾವ ರೀತಿ ಮೈಲ್ ಸ್ಟೋನ್ ಅಂತಂದ್ರೆ ಮಕ್ಳುಗಳಿಗೆ ಇದನ್ನ ಮುಂದೆ ಇಟ್ರೆ ಅದು ಅಟ್ಲೀಸ್ಟ್ ಇದಕ್ಕೋಸ್ಕರ ತುಂಬಾ ಮಕ್ಳಿಗೆ ಇದು ಒಂಥರ ಎವಿಡೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ತುಂಬಾ ವೈಬ್ರೆಂಟ್ ಕಲರ್ಸ್ ಇದೆ ಇದರಲ್ಲಿ. ಸೊ ಅದರಿಂದ ಮಕ್ಳಿಗೆ ಮುಂದೆ ಹೋಗೋದಕ್ಕೂ ಸಹಾಯ ಆಗುತ್ತೆ. ಗ್ರಾಸ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂಡ್ ಟಮಿ ಟೈಮ್ ಮಕ್ಕಳ ಒಂದು ಹೆಡ್ ಕಂಟ್ರೋಲ್ ಇರಬಹುದು, ಅವರ ಟ್ರಂಕ್ಗೆ ಕೋರ್ ಸ್ಟ್ರೆಂತ್ ಅಂತ ಹೇಳ್ತೀವಿ ಟಮಿ ಟೈಮ್ ಕೊಡೋದ್ರಿಂದ, ಅದಕ್ಕೂ ಸಹ ಸಹಾಯ ಆಗುತ್ತೆ. ಅಂಡ್ ವಿಜುವಲ್ ಡೆವಲಪ್ಮೆಂಟ್ ನೀವು ಇಲ್ಲಿ ನೋಡಬಹುದು. ದೇರ್ ಆರ್ ಫ್ಯೂ ಸಮ್ ಕಲರ್ಸ್, ಒಳಗಡೆ ಒಂದು ಕೆಲವು ಕಲರ್ಸ್ ಗಳನ್ನ ಹಾಕಿದ್ದಾರೆ. ಅದು ಹೊಡಿತಾ ಇದ್ರೆ ಅದು ಒಂಥರ ಫ್ಲೋಟಿಂಗ್ ಆಗ್ತಾ ಇರುತ್ತೆ. ಸೊ ಅದರಿಂದ ವಿಜುವಲ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ ಸೆನ್ಸರಿ ಡೆವಲಪ್ಮೆಂಟ್. ಸೊ ಸೆನ್ಸರಿ ನೀವು ಅಬ್ಸರ್ವ್ ಮಾಡಿದ್ರೆ ಯು ಕ್ಯಾನ್ ಅಬ್ಸರ್ವ್ ಅಂಡ್ ಲಿಸನ್. 1 second ಅದಿತಿ. ಸೊ ಸೌಂಡ್ ಕೇಳಿಸುತ್ತೆ ಮಕ್ಕಳಿಗೆ, ವಾಟರ್ದದು ಫ್ಲೋಯಿಂಗ್ ಸೌಂಡ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಸೊ ಸೆನ್ಸರಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ವಿಜುವಲ್ ಜೊತೆಗೆ ಇಯರಿಂಗ್ ಸಹ ಸೆನ್ಸರಿ ಡೆವಲಪ್ಮೆಂಟ್ ಆಗುತ್ತೆ. ಅಂಡ್ ಇದು ಒಂಥರ ಮಕ್ಕಳಿಗೆ ಅದಿತಿಮಾ ಸ್ಲೋ ಅಂಡ್ ಜೆಂಟಲ್. ಓಕೆ, ಸ್ಲೋ ಅಂಡ್ ಜೆಂಟಲ್. ಸೊ ಇದು ಒಂಥರ ಕಾಮ್ ಆಕ್ಟಿವಿಟೀಸ್. ತುಂಬಾ ಮಗು ರಚ್ಚೆ ಹಿಡಿತಿದೆ ಅಂತ ಅಂದಾಗ ನೀವು ಈ ರೀತಿ ಕಾಮ್ ಆಕ್ಟಿವಿಟೀಸ್ ಕೊಡ್ಬೋದು. ಇದನ್ನ ಸುಮ್ಮನೆ ಇದ್ರ ಮೇಲೆ ಆಟ ಆಡ್ಕೊಂಡು ಆರಾಮಾಗಿ ಮಕ್ಕಳು ಟಮಿ ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಸ್ಕಿಲ್ ಯಾವುದು ಈ ಒಂದು ಟಮಿ ಟೈಮ್ ಮ್ಯಾಟ್ ಇಂದ, ವಾಟರ್ ಮ್ಯಾಟ್ ಇಂದ ಡೆವಲಪ್ ಆಗುತ್ತೆ ಅಂತಂದ್ರೆ ಟ್ಯಾಪಿಂಗ್ ಸ್ಕಿಲ್. ಮಕ್ಕಳಿಗೆ ಒಂದು 5 months ಇಂದ 6 monthsಗೆ ಟ್ಯಾಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ಮಕ್ಕಳು ಈ ರೀತಿ ಟ್ಯಾಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಟ್ಯಾಪಿಂಗ್ ಸ್ಕಿಲ್ ಅನ್ನೋದು ತುಂಬಾ ಒಂದು ಗುಡ್ ಮೈಲ್ ಸ್ಟೋನ್. 5 to 6 months ಅಲ್ಲಿ ಮಕ್ಕಳಿಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಸಹ ಇದರಲ್ಲಿ ಡೆವಲಪ್ ಆಗುತ್ತೆ. ಸೊ ಸೆನ್ಸರಿ ಡೆವಲಪ್ಮೆಂಟ್, ಮಕ್ಕಳು ಫೋಕಸ್ ಆಗಿ ಇದನ್ನ ನೋಡ್ತಾರೆ. ಇದರಿಂದ ಫೋಕಸ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈವನ್ ಟಾಡ್ಲರ್ಸ್ಗೂ ಸಹ ಈ ಒಂದು ಟಮಿ ವಾಟರ್ ಮ್ಯಾಟ್ ಏನಿದೆ
ಅದರಿಂದ ತುಂಬಾ ಚೆನ್ನಾಗಿ ರೆಗ್ಯುಲೇಷನ್ಸ್ ಆಗುತ್ತೆ, ಇಮೋಷನಲ್ ರೆಗ್ಯುಲೇಷನ್ಸ್ ಆಗುತ್ತೆ, ಪೇಷನ್ಸ್ ಬರುತ್ತೆ, ಕಾಮ್ ಬರುತ್ತೆ. ಬಟ್ ಮೋಸ್ಟ್ಲಿ ಡೆವಲಪ್ ಆಗೋದು ಇಂತಹ ಮಕ್ಕಳುಗಳಿಗೆ ಟಮ್ಮಿ ಟೈಮ್ ಒಂದು ಕೊಟ್ಟಾಗ ನಾವು ಇದನ್ನ ಕೊಡಬಹುದು. ಅಂಡ್ ಟಾಡ್ಲರ್ಸ್ಗೂ ಸಹ ನಿಮ್ಮ ಮನೇಲಿ ಏನಾದ್ರು ಇಬ್ರು ಮಕ್ಳಿದ್ರೆ ಅವರು ಈ ರೀತಿ ಸುಮ್ನೆ ಟ್ಯಾಪ್ ಮಾಡು ಅಂದ್ರೆ ಇವಾಗ ನೀವು ಟ್ಯಾಪ್ ಮಾಡ್ತಿದ್ರೆ ವಾಟರ್ ಫ್ಲೋ ಆಗ್ತಾ ಇರುತ್ತೆ, ಅದೆಲ್ಲ ಕಾನ್ಸೆಪ್ಟ್ಸ್ ಗಳನ್ನ ಹೇಳ್ಕೊಡ್ಬೋದು. ಇದು ಒಂಥರ ಬೆಸ್ಟ್ ಟಾಯ್, ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಈ ಒಂದು ಟಮಿ ಟೈಮ್ ವಾಟರ್ ಮ್ಯಾಟ್ ಸಿಗತ್ತೆ. ಸೊ ಪರ್ಚೇಸ್ ಮಾಡ್ಬೋದು, ಮಕ್ಳಿಗೆ ಕೊಡ್ಬೋದು, ಆರಾಮಿದೆ. ಬಟ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಂಡ್ ನೀವೇನಾದ್ರೂ ಯೂಸ್ ಮಾಡ್ತಿದ್ದೀರಾ ಆಲ್ರೆಡಿ ಅಂತಂದ್ರೆ ಅದನ್ನು ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೀವೇನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಿತಿ, ಕ್ಯಾನ್ ವಿ ಸೇ ಬಾಯ್?